ಬಬಿತಾ, ಗಂಡಿನ ಮನೆಯವ್ರು ಬರೋಷ್ಟೊತ್ತಿಗೆ ನಾವು ಚಿಕ್ಕಮ್ಮನ ಮನೆ ಸೇರ್ಕೊಂಡಿರ್ಬೇಕು. ಬೇಗ ಬೇಗ ನಡಿ. ಅಲ್ಲ, ಈ ಸರಿತನಾದ್ರೂ ಬೇಗ ಬರ್ಬಾರ್ದೆ? ಎಷ್ಟೊತ್ತು ಮಾಡ್ತಾಳೆ ಹುಡುಗಿ? ಗಂಡ ಬಂದು ಹೋದ್ಮೇಲೆ ಬರ್ತಾಳೆ ಹೆಂಗೆ? ಅಲ್ಲ ಅಮ್ಮ ಇದ್ದೀರಾ, ಬೇಗ ಬಂದೇನು ನೋಡೋಣ ಮಾಡೋಣ ಅಂದಂಗೆ ಇಷ್ಟೊತ್ತು ಗೊತ್ತಿರಲ್ಲ ಅಮ್ಮ ಇದ್ದೀರಾ. ನೋಡೋಗ್ರಿ, ಅವಳು ನಿಂಗೆ ರೆಡಿನೂ ಆಗಿಲ್ಲ, ಏನೂ ಆಗಿಲ್ಲ, ಸುಮ್ಮನೆ ಸೀರೆ ಇಟ್ಕೊಂಡು ಕುತ್ಕೊಂಡವಳಲ್ಲಿ. ಇನ್ನೇನು ಬಂದ್ವಲ್ಲ ಚಿಕ್ಕಮ್ಮ, ಎಲ್ಲ ಆಗುತ್ತೆ. ನಡೀರಿ, ಒಳಗ್ ನಡೀರಿ, ಗಂಡವರು ಬರ್ತಾರೆ. ಇನ್ನೊಂದು ಅರ್ಧ ಒಂದು ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡ್ತಾರೆ. ನಡ್ರಿ ನಡಿ ಬಬಿತಾ, ಅದೇನೋ ನೋಡೋಣ. ಏನೇ ನಿಂಗೆ, ನೀನು ಇನ್ನು ರೆಡಿನೇ ಆಗಿಲ್ವಲ್ಲ? ಅಯ್ಯೋ, ನಿನ್ನ ಗಂಡವ್ರು ಬರೋ ಟೈಮ್ ಆಯ್ತು. ಏನಮ್ಮ ನೀನ್ ಹಿಂಗ್ ಮಾಡ್ತೀಯಾ? ನಡಿ ನಡಿ, ಬೇಗ ಯಾವ್ದಾದ್ರು ಒಂದ್ ಸೀರೆ ಉಟ್ಕೊಂಡು ರೆಡಿಯಾಗಿ ನಡಿಬೇಕು. ಸರಿ ತಕ್ಕ, ಸೀರೆ ಏನು ಬೇಡ. ಚೆನ್ನಾಗಿಲ್ವ ಡ್ರೆಸ್? ಏನಾಗೈತೆ? ಬೇಡಮ್ಮ, ಹಂಗೆಲ್ಲ ಮಾಡ್ಬಾರ್ದು. ಯಾವ ಗಂಡು ಬಂದ್ರು ಅಷ್ಟೇ ಸೀರೆ ಉಟ್ಕೊಂಡೇ ಇರ್ಬೇಕು. ಇದೇನ್ ನಿಂಗೆ 2-3 ಗಂಡು ಬಂದೋಗವೆ, ಆದ್ರೂ ನೀನ್ ಈ ತರ ಮಾಡ್ತೀಯಲ್ಲಮ್ಮ. ನಿಂಗೆ ಸರಿ ತಕ್ಕ ಮಾತು ಕೇಳು ಸ್ವಲ್ಪ. ನಡಿ ಬೇಗ, ಒಂದ್ ಯಾವ್ದಾದ್ರು ಚೆನ್ನಾಗಿರೋ ಸೀರೆ ನೋಡಿ ಉಟ್ಕೊಂಡು ರೆಡಿಯಾಗಿ ನಡಿ. ಸರಿ ಆಯ್ತು. ಒಳಗಡೆ 2 ಸೀರೆ ತೆಗ್ದಿಕ್ಕಿವೆ ಅಮ್ಮ, ನೋಡ್ ಬಾ ಸರಿ ತಕ್ಕ ಯಾವ್ದಿರ್ಲಿ ಅಂತ. ಸರೋಜಾ, ಏನ್ರಿ? ಎಲ್ಲ ರೆಡಿನಾ? ಗಂಡಿನ ಕಡೆಯವ್ರು ಬರ್ತಾವ್ರೆ. ಎಲ್ಲ ರೆಡಿನೇ. ಓ, ನಮಸ್ಕಾರ ನಮಸ್ಕಾರ. ಬನ್ನಿ, ಎಲ್ಲ ಆರಾಮಾಗಿದ್ದೀರಾ? ನಮಸ್ಕಾರ, ನಾವೆಲ್ಲ ಆರಾಮೆ. ನೀವೆಲ್ಲ ಆರಾಮ? ಬನ್ನಿ ಒಳಗಡೆ ಬನ್ನಿ ಅಕ್ಕ, ಬನ್ನಿ ಅಕ್ಕ ಒಳಗಡೆ ಬನ್ನಿ, ಕೂತ್ಕೊಳ್ಳಿ. ಹಾ, ಕೂರೋಣ. ಸಿದ್ಧಾರ್ಥು, ಪಾಪ ನೀನು ಕುತ್ಕೋ. ಬನ್ರಿ ಯಜಮಾನ್ರಿ, ಬಂದ್ ಕುತ್ಕೋ ಬರ್ರಿ. ರಂಗಪ್ಪಣ, ಮನೆ ಕಡೆ ಎಲ್ಲ ಆರಾಮ? ಹೂನಪ್ಪ, ಎಲ್ಲ ಆರಾಮೇನೆ. ಹಾ, ಏನ್ ಸರಿತವ, ಆರಾಮಿದೀಯೇ? ಹೆಂಗೋ ಹಂಗು ಹಿಂಗು ಮಾಡಿ ತಂಗಿ ಮದ್ವೆ ಮಾಡಕ್ ಹೊರಟಿದ್ದಿ. ತಂಗಿ ಅಂದ್ಮೇಲೆ ಎಲ್ಲ ಜವಾಬ್ದಾರಿ ಓದಿಸ್ಕೊಬೇಕಲ್ಲಣ್ಣ. ಹುಡುಗಿನ ಕರೆಸ್ರಪ್ಪ, ನೋಡೋಣ. ನೋಡ್ಕೊಂಡು ಆಮೇಲೆ ಮುಂದಿನ ವಿಚಾರ ಎಲ್ಲ ಮಾತಾಡಮ್ಮ. ಹುಡುಗಿ ಬಗ್ಗೆ ಹೇಳು ಮಾತಿಲ್ಲ ಕಣ್ಣನು. ನಮ್ಮೂರ್ ಹುಡುಗಿ, ಒಳ್ಳೆ ಸಂಸ್ಕಾರ, ನೋಡೋಕು ಚೆನ್ನಾಗವಳೆ. ಏನೋ ಒಂದ್ SSLC ಏನೋ ಓದ್ಕೊಂಡವಳು ಅಷ್ಟೇ, ಮುಂದಕ್ಕೆ ಓದ್ಸಿಲ್ಲ. ನೋಡಿ ನೀವು. ನಮಗೇನು ಓದಿ ಉದ್ಧಾರ ಮಾಡಿ ಕೆಲ್ಸಗಳಿಗೆ ಹೋಗಿ ದುಡ್ಡುಗಳು ತರಬೇಕು ಅಂತೇನಿಲ್ಲಪ್ಪ. ನಮ್ಮ ಮಗನಿಗೊಂದು ಒಳ್ಳೆ ಹೆಣ್ಣು ಬೇಕು, ನೋಡಮ್ಮ ಅಂತ ಬಂದಿದ್ದೀವಿ. ಹೌದು ಕಣಪ್ಪ, ನೀನ್ ಹೇಳುದು ನಿಜವೇ. ಏನಿರ್ತದೆ, ಏನ್ ಟೈಮ್ ವೇಸ್ಟ್ ಮಾಡೋದೇನ್ ಬೇಡ. ಹುಡುಗಿನ ಕರ್ಸ್ರಿ, ನೋಡ್ಕೊಂಡು ಹೋಗಮ್ಮ. ಸರೋಜಾ, ಜ್ಯೂಸ್ ತರಕ ಹೋಗಳೆ, ಒಂದ್ 5 ನಿಮಿಷ. ಜ್ಯೂಸ್ ತಗೊಳ್ಳಿ. ಬಿಸ್ಲಲ್ವಾ ತುಂಬಾ, ಅದಕ್ಕೆ ಕಾಫಿ ಬೇಡ, ಜ್ಯೂಸ್ ಮಾಡೋಣ ಅಂತ ಜ್ಯೂಸ್ ಮಾಡಿದ್ದೀನಿ. ನನಗ್ ಜ್ಯೂಸ್ ಏನು ಬೇಡಮ್ಮ. ನಾನು ಕಾಫಿ ಜ್ಯೂಸು ಏನು ಕುಡಿಯೋದಿಲ್ಲ. ಸ್ವಲ್ಪ ತಗೊಳ್ಳಿ ಅಣ್ಣ, ನೀವೇನು ಇಲ್ಲಿಗಾನ ಬಂದಿದ್ದೀರಾ, ಒಂಚೂರು ಜ್ಯೂಸ್ ಕುಡಿದ್ರೆ ಏನಾಗುತ್ತೆ? ಹೌದು, ಒಂದ್ ಅರ್ಧ ಗ್ಲಾಸ್ ಕೊಡ್ತೀನಿ. ಇಲ್ಲಮ್ಮ, ನಾನ್ ತಣ್ಣಗಿರೋದು ಜಾಸ್ತಿ, ಬೆಚ್ಚಗಿರೋದು ಕುಡಿಯಲ್ಲ. ನನ್ಗೆ ಹಲ್ಲುಗಳು ಚುಮ್ಮಂತವೆ, ಆಗೋದಿಲ್ಲ. ತುಂಬಾ ವರ್ಷಗಳಾಗೋದು ನಾನು ಜ್ಯೂಸು ಕಾಫಿಗಳೆಲ್ಲ ಬಿಟ್ಟು. ಸರಿ ಅಣ್ಣ, ಮತ್ತೆ ಬೇರೆ ಏನಾದ್ರು ಕೊಡ್ಲಾ? ಮಿಕ್ಸ್ಚರ್ ತಗೊಳ್ಳಿ, ಸ್ವೀಟ್ಸ್ ತಗೊಳ್ಳಿ. ತಗೊಳ್ಳಿ, ಯಾಕೆ ನೀವು ಏನು ತಗೋತಾನೆ ಇಲ್ಲ? ಕರೆಸ್ರಿ ಹುಡುಗಿನ, ನೋಡೋಣ. ಹುಡುಗಿನ ನೋಡಕ್ಕೆ ಬಂದಿರೋದು. ಬರ್ತಾವಳೆ, ರೆಡಿ ಆಗ್ತಾವಳೆ, ಬರ್ತಾಳೆ. ಹುಡುಗಿನ ಕರ್ಸೋಣ. ಅದಕ್ಕೂ ಮುಂಚೆ ನಮ್ದೊಂದೆರಡು ಪ್ರಶ್ನೆ ಐತೆ. ಹೇಳಿ ಹೇಳಿ, ಏನಾದ್ರೂ ಕೇಳ್ಬೋದು ನೀವು ಇವತ್ತು. ಹುಡುಗನ್ ಬಗ್ಗೆ ವಿಚಾರಿಸಕ್ಕೆ ಅಂತಾನೆ ನಾವಿಲ್ಲಿ ಬಂದಿರೋದು. ನೀವು ಹುಡುಗನ ಬಗ್ಗೆ ನೀವು ವಿಚಾರಿಸ್ರಿ, ಹುಡುಗಿ ಬಗ್ಗೆ ನಾವು ವಿಚಾರಿಸ್ತೀವಿ. ಎಲ್ಲ ಕೇಳಿ ಮಾಡಿ ತಿಳ್ಕೊಂಡು ಆಮೇಲೆ ಮುಂದುವರ್ಸೋಣ, ಏನಂತೀರಿ? ರಂಗಪ್ಪಣ, ಅದಕ್ಕೆ ನಾನು ಯೋಚನೆ ಮಾಡಿ ಇವಾಗ ಮಾತಾಡೋಣ ಅಂತ ಕೇಳ್ತಾ ಇದೀನಿ. ಹುಡುಗಿ ಬರೋಕ್ಕೂ ಮುಂಚೆ ಹುಡುಗ ಏನ್ ಮಾಡ್ಕೊಂಡಿದ್ದಾನೆ, ಯಾವ ತರ, ಏನ್ ಓದ್ಕೊಂಡಿದ್ದಾನೆ, ಏನ್ ಕೆಲಸ ಮಾಡ್ತಾನೆ, ಎಲ್ಲ ತಿಳ್ಕೊಬೇಕಲ್ಲ ನಾವುನು. ತಿಳ್ಕೊಬೇಕು. ಸಿದ್ದಣ್ಣ, ಹೇಳಪ್ಪ. ನೀನ್ ಏನ್ ಓದಿದ್ಯಾ, ಏನೋ ಎಲ್ಲ ಹೇಳ್ಬೇಕು, ಹೇಳು. ನಮ್ಮ ಹುಡ್ಗ BSc ಮಾಡ್ಕೊಂಡಿದ್ದಾನೆ. ಅಗ್ರಿಕಲ್ಚರ್ ಇನ್ BSc ಮಾಡ್ಕೊಂಡಿರೋದು. ಹಳ್ಳಿಯಲ್ಲೇ ಇರ್ತಾನೆ. ಯಾಕೋ ಅವನ್ಗೆ ಸಿಟಿಗೆ ಬರೋದು ಅಷ್ಟು ಇಷ್ಟ ಇಲ್ಲ ಅಂತ. ಸಿಟಿಗೆ ಹೋಗೋದು ಇಷ್ಟ ಇಲ್ಲ ಅಂತಂದ್ರೆ ಕೆಲ್ಸ ಸಿಗ್ಲಿಲ್ವಾ ಹೆಂಗೆ? ಕೆಲ್ಸ ಸಿಗ್ಲಿಲ್ಲ ಅಂತೇನಿಲ್ಲ. MNC ಕಂಪ್ನಿಯಲ್ಲಿ ಒಂದು ಆಫರ್ ಬಂದಿತ್ತು. ನಮ್ಮ ಹುಡ್ಗಂಗ್ ನಾನು ತುಂಬಾನೇ ಬಲವಂತ ಮಾಡ್ದೆ. ಏನೋ ಆ ಹುಡ್ಗ ಒಪ್ಲಿಲ್ಲ ಯಜಮಾನ್ರೆ. ಹೌದಾ? MNC ಕಂಪ್ನಿಲಿ ಕೆಲಸ ಅಂತೀರಾ, ಮತ್ತೆ ಒಪ್ಲಿಲ್ಲ ಅಂತಂದ್ರೆ ಸೆಲೆಕ್ಷನ್ ಆಗ್ಲಿಲ್ವಾ ಹೆಂಗೆ? ಅಂದಾಗೆ ಕೇಳೋದು ಮರ್ತೋಯ್ತು. ನೀವು ಯಾರು ಸರ್? ನಾನ್ ಮೊದ್ಲು ಹೇಳ್ಬೇಕಾಗಿತ್ತು. ಇವನು ನನ್ನ ಅಳಿಯ ಆಗ್ಬೇಕು. ಅಂದ್ರೆ ನನ್ ತಂಗಿ ಮಗ. ನೋಡಿ, ಅವಳು ನಮ್ ತಂಗಿ ವಿಮಲಾ. ನನ್ನ ಹೆಸರು ರಾಜಶೇಖರ್ ಅಂತ. ಇವ್ನು ನಮ್ಮ ಅಳಿಯ ಸಿದ್ಧಾರ್ಥ್ ಅಂತ. ಸಿದ್ಧಾರ್ಥನ? ಈಗ ಸಿದ್ದಣ್ಣ ಅಂತಿದ್ರಿ? ಓಹೋ, ಅದಾ? ನಾವೆಲ್ಲ ಸಿದ್ದಣ್ಣ ಅಂತಾನೆ ಕರೆಯೋದು ಮಗು ಇದ್ದಾಗಿಂದ. ನಿಮ್ಗೂ ಗೊತ್ತಲ್ಲ, ನಿಮ್ಮೂರಲ್ಲಿ ಎಲ್ಲ ಅವಾಗ ಅವಾಗ ಕಾಣಿಸ್ಕೊತಾನೆ ನಮ್ಮ ಹುಡ್ಗ. ಏನೋ ಊರಿಂದ ಆಚೆ ಮನೆ ಇರ್ಬೋದು ಅಷ್ಟೇ. ಹೊಲಗಳ ಹತ್ರ ಅಲ್ಲಿ ಇಲ್ಲಿ ನೋಡಿರ್ತೀರಾ. ನೋಡಿದೀವಿ, ಯಾಕೆ ನೋಡಿಲ್ಲ? ಸಿದ್ಧಾರ್ಥ ಗೊತ್ತಿಲ್ವಾ ನಮ್ಗೆ? ನಿಮ್ದೊಳ್ಳೆ ಏನಣ್ಣ ನೀವು. ಅಲ್ಲ, ಸಿದ್ಧಾರ್ಥ ಅಂದ್ರಲ್ಲ, ಇದ್ಯಾವ್ದು ಹೆಸರು ಕೇಳಲೇ ಇಲ್ಲ ನಾವು ಅಂತ. ಹೂನಮ್ಮ, ಅವನ ಹೆಸರು ಸಿದ್ಧಾರ್ಥ್. ನಾವೆಲ್ಲ ಸಿದ್ದಣ್ಣ ಅಂತ ಕರೆದಿದ್ವಿ. ಅದೇ ರೂಢಿಯಾಗಿ ಊರಲ್ಲೆಲ್ಲ ಸಿದ್ದಣ್ಣ ಸಿದ್ದಣ್ಣ ಅಂತ ಕರೀತಾ ಇದ್ದಾರೆ. ಮತ್ತೆ ನಿಮ್ ಹುಡುಗಿ ಹೆಸರೇನು ಅಂತ ಹೇಳ್ಬೋದಾ ಸ್ವಲ್ಪ? ನಮ್ಮ ಹುಡುಗಿ ಹೆಸರು ನಿಸರ್ಗ. ನಾವೆಲ್ಲ ನಿಂಗಿ ನಿಂಗಿ ಅಂತ ಕರಿತೀವಿ, ಹಳ್ಳಿ ಅಲ್ವಾ. ನಮ್ಗೆ ಯಾವ್ದು ಹೆಸರು ಇಷ್ಟ ಆಗುತ್ತೋ ಆ ಹೆಸರಲ್ಲಿ ಕರೆಯೋದು ರೂಢಿ. ಅವಳ ಹೆಸರು ನಿಸರ್ಗ ಅಂತ.
ಏನ್ ಅಷ್ಟೇನು ಓದಿಸ್ಲಿಲ್ಲ, SSLC ವರೆಗೂ ಓದಿದ್ಲು. ಆಮೇಲೆ ಒಬ್ಳೆ ಮಗಳು ಬೇಡ ಪ್ಯಾಟೆ ಕಳ್ಸೋದು ಓದಕ್ಕೆ ಅಂತ ನಾವ್ ಹಿಂಗೆ ಮನೇಲಿ ಇಟ್ಕೊಂಡ್ವಿ. ಹಿಂಗೆ ಆಗೋಯ್ತು. ಹುಡುಗಿ ಹೆಸರು ನಿಸರ್ಗನಾ? ಹ್ಮ್, ನೋಡೋಣ. ನಿಸರ್ಗ ಚೆನ್ನಾಗೈತೆ, ಹೆಸರು ಚೆನ್ನಾಗೈತೆ. ಇನ್ನು ಹುಡುಗಿ ನೋಡೋದೊಂದು ಬಾಕಿ. ಹೆಸರು ಬಲ ನೋಡಿದ್ರೆ ಆಮೇಲೆ ಮುಂದಕ್ಕೆ ಮಾತುಕತೆ ಮಾಡೋಣ ಅಲ್ವೇ? ಮಾತುಕತೆ ಇರ್ಲಿ, ಮೊದ್ಲು ಹುಡುಗಿನ ನೋಡಿ. ನಮ್ದು ಅಭ್ಯಂತರ ಏನಂದ್ರೆ ನಮ್ಮ ಹುಡುಗಿನೂ ಒಪ್ಪಬೇಕು ಅಲ್ವಾ? ಹೌದೌದು, ಅದು ನಿಜ. ನಿಮ್ ಹುಡ್ಗಿನ ಕರ್ಸಿ ನೋಡೋಣ. ನಮ್ ಹುಡ್ಗನ್ಗೆ ಇಷ್ಟ ಆದ್ರೆ ಮುಂದಕ್ ಮಾತುಕತೆ ನಡ್ಸೋಣ. ನಮ್ಮ ಹುಡುಗಿ ಇಷ್ಟನೇ ಆಗ್ತಾಳೆ ಬಿಡಿ ನಿಮ್ಗೆ. ನಿಂಗಿ, ನಿಂಗಿ ಬಾಮ್ಮ, ಬಂದು ಇಲ್ಲಿ ಕುತ್ಕೋ ಬಾ. ಈ ಅಮ್ಮನೆ ಹುಡುಗಿ ನೋಡಪ್ಪ ಸಿದ್ಧಾರ್ಥು. ನೋಡ್ಕೊಳಪ್ಪ. ಈ ಹುಡುಗಿ ಹೆಸರು ಏನ್ ಹೇಳಿದ್ದು ಯಜಮಾನ್ರೆ? ನಿಸರ್ಗನೆ. ನಿಸರ್ಗ. ಇವರೆಲ್ಲ ನಿಂಗೆ ಅಂತ ಕರೀತಾರಂತೆ. ಇವಾಗೆ ನೋಡ್ಕ SSLC ವರ್ಗು ಓದ್ಕೊಂಡವಳೆ. ನಿಂಗೆ ಏನ್ ಅನ್ಸುತ್ತೋ ಅದನ್ನ ಹೇಳಪ್ಪ. ನಂಗೆ ಹುಡುಗಿ ಒಪ್ಕೇನೆ. ಮುಂದೆ ಏನಾದ್ರು ಇದ್ರೆ ನೀವ್ ಹೇಳಿ. ಅಯ್ಯೋ, ಸಿದ್ದಣ್ಣನ ನಾನು ನೋಡಕ್ ಬಂದಿರೋದು. ಅಯ್ಯೋ, ಪ್ರೀತಿ ಮಾಡ್ತೀನಿ ಪ್ರೀತಿ ಮಾಡ್ತೀನಿ ಅಂತ ಹಿಂದೆ ಬಿದ್ದಿತ್ತು ಸಾಲದೆ ಇವಾಗ ಹುಡುಗಿ ನೋಡಕ್ಕೂ ಮನೆವರೆಗೂ ಬಂದವನ. ಯಪ್ಪ ದೇವ್ರೇ, ನಮ್ಮಪ್ಪ ನಮ್ಮಮ್ಮಂಗೆ ವಿಚಾರ ಗೊತ್ತಾದ್ರೆ ಏನ್ ಗತಿ? ಸರಿತಕ್ಕ, ಸರಿತಕ್ಕ ಬಾಯಿಲಿ. ಹುಡುಗಿ ಏನೋ ಹೇಳ್ಬೇಕು ಅನಿಸ್ತದೆ. ನೋಡಮ್ಮ ಸರಿತವಾ, ನೋಡೇನು ಕರಿತಾಳ ನೋಡು. ಅದೇನಿಲ್ಲ ಹೇಳ್ರಿ. ನೀವು ಹುಡುಗಿ ನೋಡಿದ್ದಾಗಿದ್ರೆ ನಾವು ನಮ್ಮ ಹುಡುಗಿ ನೋಡಕ್ ಕರ್ಕೊಂಡು ಹೋಗ್ತೀವಿ. ಇರ್ಲಿ ಪರವಾಗಿಲ್ಲ, ಏನ್ ಪರವಾಗಿಲ್ಲ. ಏನಮ್ಮ ನಿಸರ್ಗ, ನಿಂಗೆ ನಮ್ಮ ಹುಡ್ಗ ಓಕೆನಾ? ಅದೆಲ್ಲ ಆಮೇಲೆ ಮಾತಾಡಿದ್ರಾಯ್ತು ಬಿಡ್ರಿ ಯಜಮಾನ್ರೆ. ಇವಾಗ ನಿಮ್ಮ ಅಭಿಪ್ರಾಯ ಏನು? ನೀವು ಏನ್ ಹೇಳ್ತೀರಿ? ನಮ್ಗೆ ಹುಡುಗಿ ತುಂಬಾ ಇಷ್ಟ ಆಗಿದ್ದಾಳೆ, ಹುಡುಗಿ ಚೆನ್ನಾಗಿದ್ದಾಳೆ. ನಮ್ದೇನು ಅಭ್ಯಂತರ ಇಲ್ಲ. ಏನಿದ್ರು ನಿಮ್ಮ ಅಭಿಪ್ರಾಯ ಕೇಳ್ಬೇಕಷ್ಟೇ. ನಮಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಟ್ರೆ ನಾವು ನಿಮ್ಗೆ ಯಾವ್ದೊಂದು ತಿಳಿಸ್ತೀವಿ. ಓಹೋ, ಧಾರಾಳವಾಗಿ ಟೈಮ್ ತಗೊಳ್ಳಿ. ಧಾರಾಳವಾಗಿ ಯೋಚನೆ ಮಾಡಿ ಹುಡುಗನ ಬಗ್ಗೆ ವಿಚಾರಿಸಿ, ಪೂರ್ವಾಪರ ಎಲ್ಲ ವಿಚಾರಿಸಿ ಆಮೇಲೆ ನೀವು ಹುಡುಗಿನ ಕೊಡೋದು ಬಿಡೋದು ಹೇಳ್ಬೋದು. ಇನ್ನ ಒಂದು ವಿಚಾರ, ನಮ್ಮ ಹುಡುಗನ ಬಗ್ಗೆ ಯಾವುದೇ ರೀತಿ ಕೆಟ್ಟ ಒಂದು ಅಭಿಪ್ರಾಯಗಳಾಗ್ಲಿ ಏನು ನಮ್ಮ ಹುಡುಗನ ಬಗ್ಗೆ ಯಾವ ರೀತಿ ಕೆಟ್ಟಿದ್ದು ಇಲ್ಲ. ಒಂದು ಕುಡಿಯೋದಿಲ್ಲ, ಒಂದು ಬೀಡಿ ಸಿಗರೇಟ್ ಏನು ಇಲ್ಲ. ಓದ್ಕೊಂಡವನೇ, ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅನ್ನೋದಕ್ಕೆ ಇವಾಗ ಹೇಳ್ಬಿಡ್ತೀನಿ ಕೇಳ್ರಿ. ಅವನ್ಗೆ ಅವ್ರ ಅವ್ವನ್ ಬಿಟ್ಟಿರೋದಕ್ ಆಗಕ್ಕಿಲ್ಲ, ಅವ್ರ ಅವ್ವನ್ಗೆ ಮಗನ್ ಬಿಟ್ಟಿರೋಕ್ ಆಗಕ್ಕಿಲ್ಲ. ಅವ್ವ ಮನೇಲಿ ನೋಡ್ಕೊಂಡು ಹೊಲ ಜಮೀನು ಎಲ್ಲ ನೋಡ್ಕೊಂಡು ಮನೇಲಿ ಇರ್ತಾಳೆ. ಈ ಹುಡುಗ ಹೋಗ್ಬೋದಾಗಿತ್ತು, ಏನೋ ಆ ಹುಡುಗ ಮನ್ಸ್ ಮಾಡಿಲ್ಲ. ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ನನ್ಗೆ ಇವಾಗ ಕೆಲಸ ಸಿಗುತ್ತೆ, ಹೋಗ್ತೀನಿ. ಆದ್ರೆ ನಾನು ಇವಾಗ್ಲೇ ಹೇಳ್ಬಿಡ್ತಾ ಇದ್ದೀನಿ ನಿಮ್ಗೆ, ನೀವೇನಾದ್ರೂ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡ್ರೆ ನಾನು ನನ್ನ ಮನೇಲಿ ನಮ್ಮ ಊರಲ್ಲೇ ಇದ್ದು ನಾನು ವ್ಯವಸಾಯ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ. ನಾನು ನಮ್ಮ ತಾಯಿ ಜೊತೆಗಿರ್ಬೇಕು ಅಂತ ತುಂಬಾ ಇಷ್ಟಪಡ್ತೀನಿ. ಮತ್ತೆ ನನ್ಗೆ ತಂದೆ ಇಲ್ಲ, ಅದು ನಿಮ್ಗೂ ಗೊತ್ತು. ನಮ್ಮ ತಾಯಿ ನೋಡ್ಕೊಳೋದಕ್ಕೆ ಯಾರು ಇಲ್ಲ. ಅಣ್ಣ ತಮ್ಮ ತಂಗಿ ಯಾರು ನನ್ಗಿಲ್ಲ, ನಾನು ಒಬ್ಬನೇ ಮಗ. ಹಂಗಾಗಿ ನನ್ನ ತಾಯಿಗೋಸ್ಕರ ನಾನು ನಮ್ಮ ಹಳ್ಳಿಯಲ್ಲಿ ಇರ್ತೀನಿ. ನೀವು ಇದ್ರ ಮೇಲೆ ನಿಮ್ ಇಷ್ಟ ಸರ್. ತುಂಬಾ ಸಂತೋಷ. ನಾವು ವ್ಯವಸಾಯ ಮಾಡ್ತಾನೆ ಅಂತಂದ್ರೆ ಏನು ಬೇರೆ ತರ ಅನ್ಕೊಂಡ್ವಿ. ನೀನು ಓದ್ದು ಬದ್ದಂಗೆ ವ್ಯವಸಾಯ ಮಾಡಕ್ ಇಳ್ದಿದ್ದಾನೇನೋ ಹುಡುಗ ಅಂತ. ಆದ್ರೆ ಇಷ್ಟೆಲ್ಲ ಓದ್ಕೊಂಡು ನೀನು ವ್ಯವಸಾಯ ಮಾಡ್ತೀನಿ ಅಂದ್ರೆ ನಮ್ಗೆ ತುಂಬಾ ಸಂತೋಷನಪ್ಪ. ಎಲ್ಲಾರು ಇದೇ ರೀತಿ ಯೋಚನೆ ಮಾಡಿದಿದ್ರೆ ನಮ್ಮ ದೇಶ ಇನ್ನು ಸಮೃದ್ಧಿಯಾಗಿರ್ತಾ ಇತ್ತು. ಎಲ್ಲಾರು ಯೋಚನೆ ಮಾಡ್ಬೋದಣ್ಣ, ಏನ್ ಮಾಡ್ತೀರಾ? ಎಲ್ಲಾರ್ಗು ಜಮೀನುಗಳು ಇರ್ಬೇಕಲ್ವಾ? ಏನೋ ಅಷ್ಟು ತಾತ ಮಾಡಿಟ್ಟಿದ್ದ ಆಸ್ತಿ ಅಂದ್ಬಿಟ್ಟು ಮಗ ಎಲ್ಲ ಮಾರ್ಕೊಂಡಿರ್ತಾನೆ. ಇನ್ನ ಮೊಮ್ಮಕ್ಳು ಇನ್ನೇನ್ ಮಾಡ್ಬೇಕು? ಪೇಟೆಗೆ ಹೋಗಿ ದುಡಿಬೇಕು, ತರಬೇಕು, ತಿನ್ಬೇಕು. ಆದ್ರೆ ನಮ್ ಸಿದ್ದಣ್ಣನ್ಗೆ ಹಂಗಲ್ಲ ಬಿಡ್ರಿ. 8-9 ಎಕರೆ ಜಮೀನ್ ಐತೆ, ಗದ್ದೆ ಐತೆ, ಮನೆ ಐತೆ, ಅಪ್ಪ ಮಾಡಿಟ್ಟಿರೋ ಆಸ್ತಿ ಐತೆ. ಅಪ್ಪ ಮಾಡಿಟ್ಟವನೆ ಅಂತ ಕುತ್ಕೊಂಡೇನ್ ತಿಂತ ಇಲ್ಲ ನಮ್ ಸಿದ್ದಣ್ಣ. ತುಂಬಾ ಒಳ್ಳೆ ವ್ಯವಸಾಯಕಾರ ಕೂಡ. ನೋಡಿ, ಕೊಡೋದು ಬಿಡೋದು ನಿಮ್ಮಿಷ್ಟ. ನೀವು ನಮ್ಗೆ ತಿಳಿಸಿದ್ರೆ ಮುಂದಿನ ಮಾತುಕತೆ ನಾವು ಮಾತಾಡೋದಕ್ಕೆ ಸ್ವಲ್ಪ ಸುಲಭ ಆಗ್ತದೆ. ನೀವು ಹ್ಞೂ ಅಂತಂದ್ರೆ ಮುಂದಿನ ಸಲ ನಾವು ಬಂದು ನಿಮ್ ಮನೆಗ್ ಬಂದು ಹೋಗ್ತೀವಿ. ಅದಾದ್ಮೇಲೆ ನೀವು ನಮ್ಮ ಮನೆಗೆ, ನಮ್ಮ ಹುಡುಗನ ಮನೆಗ್ ಬಂದು ಹೋಗ್ರಿ. ಮದ್ವೆ ಮುಂದ್ ಮಾತುಕತೆ ಆಮೇಲೆ ಮುಂದುವರ್ಸೋಣ. ಯಾವ್ದಕ್ಕೂ ನಿಮ್ ಅಭಿಪ್ರಾಯ ತಿಳಿಸ್ರಿ. ಹಂಗೆ ಆಗ್ಲಿ ರಂಗಪ್ಪಣ. ಸರಿ, ನಾವಿನ್ ಹೊರಡೋದಾ? ಹೋಗ್ ಬರ್ತೀವಮ್ಮ. ನಿಸರ್ಗ, ನೀನು ಯೋಚನೆ ಮಾಡು. ಎಲ್ಲಾ ತರ ಯೋಚನೆ ಮಾಡಿ ನೀನ್ ಡಿಸಿಷನ್ ತಗೊಳಮ್ಮ. ಅದ್ ನಮ್ದು ಏನ್ ಅಭ್ಯಂತರ ಇಲ್ಲ. ಆಮೇಲೆ ಯಾರ್ ಬಲವಂತನೂ ಇಲ್ಲ. ನಿಮ್ ತಂದೆ ತಾಯಿನೂ ಬಲವಂತ ಮಾಡಂಗಿಲ್ಲ ಇದ್ರಲ್ಲಿ. ನಾವು ನಿಮ್ಮನ್ನ ಬಲವಂತ ಮಾಡಂಗಿಲ್ಲ. ಏನೋ ನೋಡೋಣ ಅಂತ ಬಂದಿದ್ದೀವಿ. ಋಣಾನುಬಂಧ ಇದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸರಿನಾ? ಹೌದು, ಋಣಾನುಬಂಧ ಇದ್ರೇನೆ ಆಗೋದು. ಇನ್ನ ನಾವು ಹೊರಡೋದ? ನಡ್ರಿ, ನಡೀರಣ. ಅಣ್ಣ ಬಾಣ ಹೊರಡೋಣ. ಬಪ್ಪ ಸಿದ್ಧಾರ್ಥ, ನಿಂಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬಾರಮ್ಮಯ್ಯ. ಚಿಕ್ಕಮ್ಮ, ಏನ್ ಹೇಳ್ತೀನಿ ನೀನು? ಹೆಂಗ ಅನಿಸ್ತು ನೋಡು? ಹುಡುಗನ ಮನೆಯವರು ಎಲ್ಲರೂ ಬಂದ್ರು, ಮಾತಾಡಿದ್ರು, ಹೋದ್ರು. ನಿಂಗೇನ್ ಅನಿಸ್ತದೆ? ಏನ್ ಅನ್ಸೋದೇನಿಲ್ಲ ಸರಿತಾ, ಎಲ್ಲ ಒಳ್ಳೆ ಚೆನ್ನಾಗೇ ಐತೆ. ಆದ್ರೆ ಈಗಿನ ಕಾಲದಲ್ಲಿ ವ್ಯವಸಾಯ ಅಂತಂದ್ರೆ ಹೆಂಗಮ್ಮ? ಏನಮ್ಮ ಹಿಂಗೆ? ಅದಕ್ಕೆ ಚಿಕ್ಕಪ್ಪ ನಾನು ಹೇಳ್ತಾ ಇರೋದು, ನೀವು ಹೂ ಅಂದ್ರೆ ಅದನ್ನ ಮುಂದುವರ್ಸೋಣ. ಇಲ್ಲ ವ್ಯವಸಾಯ ಮಾಡ್ತಾವನೆ ಬೇಡ ಹುಡುಗ ಅಂತಂದ್ರೆ ನಿಲ್ಸಾಕಣ, ಹೋಗಿ ಹೇಳೋದು. ಇಲ್ಲ ಇಷ್ಟ ಆಗಿಲ್ಲ ಅಂತ ಅಲ್ವೇ? ಎಲ್ಲೋ ಒಂದೊತ್ತು ದುಡ್ಕೊಂಡು ತಿನ್ನೋರಾದ್ರೆ ಸರಿ ಸರಿತಾ. ಈ ಬೆಳೆ ನಂಬ್ಕೊಂಡು ನೋಡಿದೆಲ್ಲ ನಾವು ಎಷ್ಟು ಪಾಡ್ಪಡ್ತೀವಿ ಅಂತ. ಮಳೆ ಬರಂಗಿಲ್ಲ, ಒಂದೊಂದ್ಸಲ ನೀರೇ ಇರಂಗಿಲ್ಲ. ಬೆಳೆ ಬಂದ್ರೆ ಅವು ಕೀಟ ಅವು ಇವು ಬಿದ್ದು ಬೆಳೆ ನಾಶ ಆಗ್ತವೆ.
ಹೆಂಗಮ್ಮ ಇದನ್ನ ನಂಬ್ಕೊಂಡು ಸರಿತಾ? ಆದ್ರೂ ಅಲ್ಲ ಸರಿತಕ್ಕ, ಅಷ್ಟೆಲ್ಲ ಓದಿರೋ ಹುಡುಗ ಇಲ್ಲಿ ವ್ಯವಸಾಯ ಮಾಡ್ಕೊಂಡವನಲ್ಲ, ಏನ ಹುಡುಗ ಹಂಗೆ? ಏ ಹಂಗಲ್ಲ ಬಬಿತಾ, ಹೇಳಿಲ್ವೇ ಆ ಹುಡುಗ ನಮ್ಮ ಅವನ್ ಬಿಟ್ಟು ನಾನು ಎಲ್ಲೂ ಹೋಗಕ್ಕಿಲ್ಲ ಅಂತ. ಇನ್ನು ಅವ್ರ ಅವನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಂತಂದ್ರೆ ಆ ಅಮ್ಮನು ಪೇಟೆಗೆ ಹೋಗಂಗಿಲ್ಲ, ಈ ಹುಡುಗ ಪೇಟೆಗೆ ಹೋಗಿಲ್ಲ ಅಷ್ಟೇ. ನಾವ್ ಅದನ್ನೆಲ್ಲ ಹೇಳಕ್ ಆಗಲ್ಲ ಬಬಿತಾ. ನೀವು ಕೆಲ್ಸನೇ ಮಾಡ್ರಿ, ನಾವು ಹುಡುಗಿನ ಕೊಡ್ತೀವಿ ಅಂತ ಮಾತಾಡಕ್ ಆಗುತ್ತಾ? ಇಷ್ಟ ಇದ್ರೆ ಇಷ್ಟ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕಷ್ಟೇ. ನಿಂಗೆ ನಿಂಗೆ ಬಾರವ ಇಲ್ಲಿ. ಇದೇನೆ ಇಷ್ಟು ಬೇಗ ಬಟ್ಟೆ ಬದಲಾಯಿಸಿದ್ದಿ? ಅಬ್ಬಬ್ಬಬ್ಬಬ್ಬ, ಏನೊಂದ್ ಗಳಿಗೆ ಇರಕ್ಕಾಗಲ್ವೇ ಸೀರೆ ಉಟ್ಕೊಂಡು ನಿಮ್ಗೆ? ಅಯ್ಯೋ ಬೇಡ, ಸುಮ್ಮನೆ ಇರಕ್ಕ. ಚುಚ್ಚುತ್ತದೆ ಅದು, ಸೀರೆ ಬ್ಲೌಸ್ ಎಲ್ಲ ಚುಚ್ಚುತ್ತೈತೆ. ಅಯ್ಯಪ್ಪ, ನಂಗೆ 5 ನಿಮಿಷ ಕುತ್ಕೊಳಕ್ಕಾಗಿಲ್ಲ ಅಲ್ಲಿ, ಗೊತ್ತಾ ನಿಮ್ಗೆ? ಏನವ ನಿಂಗೆ ನೋಡ್ದ ಹುಡುಗನ್ನ? ಹುಡುಗ ನೋಡೋದೇನಪ್ಪ, ಸಿದ್ದಣ್ಣ ಅಲ್ವೇ? ಎಸ್ಸಲ್ಲಿ ಒಂದ್ ಕಡೆ ಅಲ್ಲಿ ಇಲ್ಲಿ ನೋಡಿರ್ಲಿ. ಏನೋ ನಿಮ್ ಇಷ್ಟ, ನೀವು ಅಂದ್ರೆ ಮಾಡ್ಕೊಂತೀನಿ, ಇಲ್ಲ ಅಂದ್ರೆ ಇಲ್ಲ, ನಂದೇನೈತೆ? ಹಂಗಲ್ಲವಾ, ಹುಡುಗ ನಮ್ಗೆ ಇಷ್ಟ ಆಗವನೆ, ಹುಡುಗ ಇಷ್ಟ ಆಗವನೆ. ಅವ್ನ ಕೆಲ್ಸದ ಬಗ್ಗೆ ಒಂಚೂರು ಯೋಚನೆ ಐತೆ ಅಷ್ಟೇ. ಬಿಟ್ರೆ ಅಮ್ಮ ಅವಳೆ ನೋಡ್ಕೊಳಕ್ಕೆ, ಮನೆ ಐತೆ, ಹೊಲ ಗದ್ದೆ ಎಲ್ಲ ಐತಂತೆ. ಇನ್ನ ಏನ್ ಅನ್ಎಜುಕೇಟೆಡ್ ಅಲ್ಲ, ಓದ್ಕೊಂಡಿರೋ ಹುಡುಗ. ನೀನು ಮದ್ವೆ ಮಾಡ್ಕೊಂಡೆ ಅನ್ಕೋ, ಇದೇ ಊರಲ್ಲಿ ಇರ್ತೀಯ, ನಮ್ ಕಣ್ ಮುಂದೆ ಇದ್ದಂಗೂ ಆಗ್ತದೆ. ನಿನ್ನ ಅಭಿಪ್ರಾಯ ನಾವು ಕೇಳಲೇಬೇಕಮ್ಮ. ನೀನ್ ಏನ್ ಹೇಳ್ತೀಯ ಇದಕ್ಕೆ? ನಿಮ್ ಇಷ್ಟನೇ ನನ್ನ ಇಷ್ಟ ಅಪ್ಪ. ನೀವು ಮಾಡೋಣ ಹುಡುಗ ಇರ್ಲಿ ಅಂತಂದ್ರೆ ಒಪ್ಕೊಂತೀನಿ, ಇಲ್ಲ ಅಂತಂದ್ರೆ ಬೇಡ. ನನ್ಗೇನು ಒಪ್ಪಿಗೆ ಇಲ್ಲಪ್ಪ. ಬೇಡ, ಈ ಹುಡುಗ ಬೇಡ ರೀ, ಬೇರೆ ಯಾವ್ದಾದ್ರು ನೋಡೋಣ. ಯಾಕೆ ಬೇಡ ಸರೋಜ, ಏನಾಗೈತೆ ಅಂತ? ಏನಾಗಿಲ್ಲ, ಏನು ಹೊಲ್ದಾಗ ಕೆಲಸ ಮಾಡ್ಕೊಂಡು ಬೇಡ, ಎಲ್ಲನ ಪೇಟೆಗೆ ಒಳ್ಳೆ ಚಂದಾಗಿರೋ ಹುಡುಗನೇ ನೋಡೋಣ. ನೀನ್ ಬುದ್ಧಿ ಇಲ್ಲ ಕಣೆ. ಪೇಟೆಗೆ ಎಲ್ಲೋ ದೂರ ಕಣ್ಣು ಕಾಣದೇ ಇರೋ ನೋಡಿ ಮದ್ವೆ ಮಾಡಿ ಪಡ್ಬಾರ್ದು ಪಡ್ಬೀಳೋದು ಕಾಸೆನಾ ನಿನ್ಗೆ? ಏನೋ ನಮ್ಮ ಅದೃಷ್ಟ ಬುದ್ಧಿ ಒಳ್ಳೆ ಚೆನ್ನಾಗಿರೋ ಸಂಬಂಧ ಬಂದೈತಿ. ಸುಮ್ನೆ ಕಣ್ಮಿಸ್ಕೊಂಡು ಹೂ ಅನ್ನು, ನಮ್ಮ ಮಗಳು ನಮ್ ಕಣ್ ಮುಂದೆ ಇದ್ದಂಗ ಆಗ್ತದೆ. ಯೋಚನೆ ಮಾಡೋಣ ತಡೀರಿ, ಹುಡುಗನ ಬಗ್ಗೆ ವಿಚಾರಿಸೋದ್ ಬೇಡ್ವೆ? ಹೆಂಗೆ ಏನು ಅಂತ. ಆ, ಅಲ್ಲಿ ನಮ್ಮ ಇವರಿಲ್ವೇ, ನಿಂಗೂ ಗೊತ್ತು ಹುಡುಗ ಯಾರು ಅಂತವೆ, ನಮ್ಮ ಅತ್ತೆ ಕಡೆ ಸಂಬಂಧ. ನೀನು ನಮ್ಮ ಅತ್ತೆನ ವಿಚಾರಿಸ್ಕಬ. ಮತ್ತೆ ನಾನು ಇದನ್ನೇನು ನಿಮ್ಗೆ ಫೋರ್ಸ್ ಮಾಡಿ ಹೇಳಲ್ಲಪ್ಪ. ನಿಮ್ ಇಷ್ಟ, ಹ್ಞೂ ಅಂದ್ರೆ ಮಾಡ್ರಿ, ಇಲ್ಲ ಅಂತಂದ್ರೆ ನಮ್ ಹಿಂದಿಗೆ ಬೇರೆ ಹುಡುಗನ್ ನೋಡೋಣ. ನನ್ನನ್ನೇನನ್ನ ಕೇಳೋದಿದ್ರೆ, ಹುಡುಗ ಒಳ್ಳೆಯವನು, ಹುಡುಗನ್ ಮೊದ್ಲಿಂದ ನೋಡಿದೀವಿ, ಏನು ಅದ್ರಲ್ಲಿ ಏನು ಅಭ್ಯಂತರ ಇಲ್ಲಪ್ಪ. ಸರಿನವ, ನೀನ್ ಹೆಂಗ್ ಹೇಳ್ತಿ ಹಂಗಾಗ್ಲಿ. ವಿಚಾರಿಸೋಣ, 4 ಕಡೆ ವಿಚಾರಿಸಿ ನಮ್ಗೆ ನನ್ನ ಮನ್ಸಿಗೆ ಸಂತೋಷ ಆದ್ರೆ ಮುಂದುವರ್ಸೋಣ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆ. ಇವತ್ತು ನಮ್ಮ ನಿಂಗಿ ಮನೆಗೆ ಹುಡುಗನ ಮನೆಯವ್ರು ಬಂದಿದ್ರು. ಹುಡುಗನ ಮನೆಯವ್ರು ಅಂದ್ರೆ ಬೇರೆ ಯಾರು ಅಲ್ಲ, ಸಿದ್ದಣ್ಣ. ಸಿದ್ದಣ್ಣ ನಿಂಗಿನ ಇಷ್ಟಪಟ್ಟಿರ್ತಾನೆ. ಅದು ನಮ್ಮ ಸರಿತಕ್ಕನ ಮೂಲಕ ಈ ಅರೇಂಜ್ಮೆಂಟ್ ಎಲ್ಲ ಮಾಡೇ ಇರ್ತಾರೆ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಏನಾದ್ರೂ ಹೇಳ್ಬೇಕಂದ್ರೆ ಕಮೆಂಟ್ ಮಾಡಿ. ನಮಸ್ಕಾರ.